ಹಾಯ್ ಡೂಪ್ ಹಾಯ್. ನೋಡಿ ಫ್ರೆಂಡ್ಸ್, ಇವನು ನನ್ನ ಡೂಪ್ ಅಲ್ಲ, ಇದು ಡಬಲ್ ಆ್ಯಕ್ಟಿಂಗ್ ಎಡಿಟ್ ವಿಡಿಯೋ. ಇದೇ ಥರ ನೀವು ಡಬಲ್ ಆ್ಯಕ್ಟಿಂಗ್ ಎಡಿಟ್ ಮಾಡ್ಕೋಬೇಕಾ? ಮತ್ತೆ ಟೆನ್ಷನ್ ಮಾಡ್ಕೊತೀರಾ? ಬನ್ನಿ ನಾನು ಹೇಳ್ಕೊಡ್ತೀನಿ. ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಉಲ್ಲಾಸ್ ಫಾರ್ ಯು ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ವಿಷ್ಣುವರ್ಧನ್ ಅವರು ಅಥವಾ ಬೇರೆ ಆ್ಯಕ್ಟರ್ ಆಗಿರ್ಬೋದು ಯಾವ ರೀತಿ ಮೂವಿಗಳಲ್ಲಿ ಡಬಲ್ ಆ್ಯಕ್ಟಿಂಗ್ ಅಂದರೆ ದ್ವಿಪಾತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ, ಆ ಥರ ನೀವು ಮೊಬೈಲ್ನಲ್ಲೇ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನೀವು ಎರಡು ವಿಡಿಯೋನ ಮಾಡಿಟ್ಕೋಬೇಕಾಗುತ್ತೆ. ಒಂದು ವಿಡಿಯೋ ಒಂದು ಸೈಡ್ ನಿಂತ್ಕೊಂಡಿರೋ ವಿಡಿಯೋ ಮತ್ತು ಇನ್ನೊಂದು ವಿಡಿಯೋ ಇನ್ನೊಂದು ಸೈಡ್ ನಿಂತ್ಕೊಂಡಿರೋ ವಿಡಿಯೋ. ಇವೆರಡು ವಿಡಿಯೋನು ಒಂದೇ ಕಡೆ ಫೋನ್ ಇಟ್ಟು ನೀವು ತಕ್ಕೋಬೇಕಾಗುತ್ತೆ. ಏಕೆಂದರೆ ಫೋನ್ ಯಾವುದೇ ಕಾರಣಕ್ಕೂ ಶೇಕ್ ಆಗಬಾರ್ದು. ಟ್ರೈಪ್ಯಾಡ್ ಸಹಾಯದಿಂದನೂ ಕೂಡ ನೀವು ಈ ವಿಡಿಯೋನ ಶೂಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ VN ಅನ್ನೋ ಅಪ್ಲಿಕೇಶನನ್ನು ಪ್ಲೇಸ್ಟೋರಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಂತರ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ಕೆಳಗೆ ಕಾಣ್ತಾ ಇರೋ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನೀವೇನು ಒಂದು ಸೈಡ್ ವಿಡಿಯೋ ಮಾಡ್ಕೊಂಡಿರ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮಗೆ ಓಪನ್ ಆಗುತ್ತೆ. ನಂತರ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ನೀವೇನು ವಿಡಿಯೋ ಮಾಡಿರ್ತೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈಗ ಶೋ ಆಗುತ್ತೆ. ನಂತರ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಕರೆಕ್ಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ, ಆಪ್ಷನ್ಗಳಿದೆಯಲ್ಲ ಎಡಿಟ್ ಆಪ್ಷನ್ಗಳು, ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಮಾಸ್ಕ್ ಅನ್ನೋ ಆಪ್ಷನ್ ಇದೆ, ಅದು ಕ್ಲಿಕ್ ಮಾಡಿ. ನಂತರ ಲೈನರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಸ್ಟ್ರೈಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೆ ಒಂದು ಸ್ವಲ್ಪ ಆರೋ ಮಾರ್ಕ್ ಕಾಣ್ತಿದ್ದು ಸ್ವಲ್ಪ ಹಿಂಗೆ ಎಳ್ಕೊಳ್ಳಿ. ಕರೆಕ್ಟಾಗಿ ಎರಡು ವಿಡಿಯೋನು ಬ್ಯಾಲೆನ್ಸ್ ಆಗುತ್ತೆ. ಕೆಳಗೆ ರೈಟ್ ಮಾರ್ಕ್ ಪ್ರೆಸ್ ಮಾಡಿ. ಇವಾಗ ನಿಮ್ಮ ವಿಡಿಯೋ ರೆಡಿಯಾಗಿರುತ್ತೆ. ನೀವು ನೋಡ್ಬೋದು, ನೀವು ಮಾಡಿರೋ ವಿಡಿಯೋ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಬೇಕಾದರೆ ಮ್ಯೂಸಿಕ್ ಏನಾದರೂ ಆ್ಯಡ್ ಮಾಡೋಂಗಿದ್ರೆ ಮಾಡ್ಬೋದು. ಮೇಲ್ಗಡೆ ಬ್ಲೂ ಕಲರಲ್ಲಿ ಸೇವ್ ಆಪ್ಷನ್ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಎಕ್ಸ್ಪೋರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಕೇಳುತ್ತೆ, 1-2 ಸೆಕೆಂಡ್ 3 ಸೆಕೆಂಡು. ನಂತರ ಈ ಥರ ಎಕ್ಸ್ಪೋರ್ಟ್ ಆಗಿ ಡೈರೆಕ್ಟ್ ನಿಮ್ಮ ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ನೋಡಿ ತೋರಿಸ್ತೀನಿ ನನ್ನ ಗ್ಯಾಲರಿ. ಇವಾಗ ನಾವು ಎಡಿಟ್ ಮಾಡಿದ ವಿಡಿಯೋ ನೋಡಿ ಇಲ್ಲಿದೆ. ಹಾಯ್ ಡೂಪ್ ಹಾಯ್. ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ.